ಕೋಲಾರ ಪಟ್ಟಣದ ದುಂಡಪ್ಪ ಕೊಠಾರಿ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಲೇಖಕರಾದ ಅವರ ಜೊತೆ ನಾವೀಗ ಸಂದರ್ಶನನು ಕಿರುಪರಿಚಯ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಸರ್, ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಷ್ಟು ಅವಧಿಯವರೆಗೂ ಕಾರ್ಯನಿರ್ವಹಿಸಿರಿ? ನಾನು 10 ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸೀನಿ. ಆಮೇಲೆ 2000ರಿಂದ 2010ರವರೆಗೆ 2 ಬಾರಿನೂ ನಾನು ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೆ. ಮತ್ತೆ RSS ಒಳಗೂ ತಾವು ಪ್ರಮುಖ ಪಾತ್ರವನ್ನು ವಹಿಸಿದ್ರಂತೆ. RSS ಒಳಗಂದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 97ರಾಗ ನಾವು ಪ್ರಾಥಮಿಕ ಶಿಕ್ಷಾ ವರ್ಗ ಮುಗಿಸಿ ಸಂಘದ ಮುಖ್ಯ ಶಿಕ್ಷಕ ಕೆಲಸ ಮಾಡಿದ್ದೆ ಮತ್ತು ಗೀತೆ ಪ್ರಮುಖನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ. ಹಾಗೆ ನಮ್ಮ ಕೋಲಾರ ಕಣ್ಣೀರಿನ ಕತ್ತೆಳಕಿಸಿಂದ ತಾವು ಹಾಡನ ಒಂದು ತಮ್ಮ ಲೇಖನ ಮೂಲಕ ಒಂದು ಹಾಡಿದ್ರಂತೆ. ತಾವು ನಮ್ಮ ಪ್ರೇಕ್ಷಕರ ಮುಂದೆ ತಾವು ಏನ್ ಅದನ್ನ ಹಾಡಲಿಕ್ಕೆ ಇಷ್ಟಪಡ್ತೀರಿ ಸರ್? ಅದು ನನ್ನ ಹವ್ಯಾಸ. ಕವನಗಳನ್ನು ಬರೆಯುವುದು, ಕವಿತೆ ಬರೆಯುವಂತಹದ್ದು, ಜಾನಪದ ಕವಿತೆ, ಭಕ್ತಿಗೀತೆ ಮತ್ತು ಬಸವಣ್ಣನವರ ಬಗ್ಗೆ ಸಾಕಷ್ಟು ಗೀತೆಗಳನ್ನ ಕೇಳಿರಬಹುದು. ಅದೇ ರೀತಿಯಾಗಿ ಮೊನ್ನೆ ಹಳೆ ಊರು ಹೆಂಗಿತ್ತು, ಆಮೇಲೆ ಈ ಹೊಸ ಊರಿಗೆ ನಿಮ್ಗೆ ಏನ್ ಅನಿಸ್ತದ ಅಂತೇಳಿ ಒಬ್ಬರು ಪ್ರಶ್ನೆ ಮಾಡಿದಾಗ ಅದನ್ನ ಹಾಡದ ರೂಪದೊಳಗೆ ನಾ ಬರೆದಿದ್ದೆ. ಆ ಹಾಡನ್ನ ಹಾಡಿ ನೀವು ತೋರಿಸ್ತೀನಿ. ಎಂತ ಚಂದಿತ್ತ ನನ್ನ ಊರ ಮುಳಿಗೋತ ಕೊಲ್ಲಾರೂರ ಪೂರ, ಎಂತ ಚಂದಿತ್ತ ನನ್ನ ಊರ ಕೊಲ್ಲಾರ ಮುಳಿಗೋಗಿತ ಪೂರ, ನೋಡಕ್ ಸಣ್ಣ ಹಳ್ಳಿತ್ತ ನನ್ನ ಊರ ಹಳ್ಳದ ದಂಡ್ಯಾಗ ಕೊಲ್ಲಾರ, ಹೈನಕ್ ಮುಂದಿತ್ತ ನನ್ನೂರ ಮಸರಿಗೆ ಹೆಸರಾದ ಕೊಲ್ಲಾರ, ಊರಾಗ ದನಗಳ ದರಬಾರ ಜಾತಿ ಅರಿಯದ ನನ್ನೋರ, ಪೂಣ್ಯಾಗ ಮುದುಕರ ಕಾರ್ವಾರ ಎದರ ಮಾತಾಡವರ್ಯಾರಿಲ್ಲ, ಎಲ್ಲರ ಅವರೇ ನಿರ್ಧಾರ, ಅವರೇ ಹೇಳಿದ್ದ ನಿರ್ಧಾರ, ಹಿರಿಯರು ಮಾಡಿದ್ದ ನಿರ್ಧಾರ. ಕಣ್ಣೀರು ಎಂತ ಚಂದಿತ್ತ ನನ್ನ ಊರ ಮುಳಿಗೋತ ಕೊಲ್ಲಾರೂರ ಪೂರ, ಎಂತ ಚಂದಿತ್ತ ನನ್ನ ಊರ ಮುಳಿಗೋತ ಕೊಲ್ಲಾರೂರ ಪೂರ. ದ್ಯಾಮವ್ವ ದುರ್ಗವ್ವ ನನ್ನವರ, ಹನುಮಪ್ಪ ಬಸವಣ್ಣ ಇದ್ದವರ, 5-6 ಮಠಗಳ ನನ್ನೂರ, ದಿಗಂಬ್ರಿ ಜಾತರಿ ಬಲು ಜೋರ, ಅಲಾಯಿ ದೇವರು ಕುಂದ್ರವರ, ಲಾಯಿ ಆಡವರೆಲ್ಲಾರ, ಗೈಬು ಸಾಯ್ಬರಿಗೆ ಹೋಗವರ, ಹಿಂದೂ ಮುಸ್ಲಿಂ ಬೆರತಾರ, ಅನತಮರಂಗ ಇದ್ದಾರ, ಎಲ್ಲಾರು ಒಂದಾಗಿ ಇರ್ತಾರ, ಎಲ್ಲಾರು ಒಂದಾಗಿ ಇರ್ತಾರ. ಎಂತ ಚಂದಿತ್ತ ನನ್ನ ಊರ ಮುಳಿಗೋತ ಕೊಲ್ಲಾರೂರ ಪೂರ, ಎಂತ ಚಂದಿತ್ತ ನನ್ನ ಊರ ಮುಳಿಗೋತ ಕೊಲ್ಲಾರೂರ ಪೂರ. ಮಟ್ಟಿಗೆ ಡ್ಯಾಮ ಕಟ್ಟ್ಯಾರ, ಹರಿಯುವ ಕೃಷ್ಣಯ್ಯ ತರಬ್ಯಾರ, 1000 ಹಳ್ಳಿ ಮುಳುಗಸ್ಯಾರ, ಸಂಸಾರ ಬೀದಿಗೆ ತಂದಾರ, ಬಡವರು ಮಣ್ಣ ಮುಚ್ಚಾರ, ಸರ್ಕಾರ ಕಿಡಿ ಶಾಪ ಹಾಕ್ಯಾರ, ಮನಿ ಮಠ ಬಿಟ್ಟ ಹೊಂಟಾರ, ಸಂಸ್ಕಾರ ಸಂಬಂಧ ಮರತಾರ, ಕುಡಿತಕ ದಾಸ ಆಗಾರ, ಕೆಲಸ ಇಲ್ಲದ ತಿರುಗಾರ, ಕೆಟ್ಟ ಚಟಗಳ ಕಲಿತಾರ, ಚಟ್ಟ ಚಟಗಳ ಕಲಿತಾರ. ಅಂತ ಚಂದಿತ್ತ ನನ್ನ ಊರ ಕೊಲ್ಲಾರ ಮುಳಿಗಿ ಹೋಯಿತು ಪೂರ, ಎಂತ ಚಂದಿತ್ತ ನನ್ನ ಊರ ಕೊಲ್ಲಾರ ಮುಳಿಗೋಗಿತ್ತು ಪೂರ. ಹೊಸ ಊರ ಬೆಳೆದೈತಿ ಬಲು ಜೋರ, ಉಳದಿಲ್ಲ ಎಲ್ಲೆಲ್ಲೂ ಸಂಸ್ಕಾರ, ಯುವಕರು ದಾರಿ ಪ್ಯಾರ, ನನ್ನವರನ್ನವರ್ಯಾರಿಲ್ಲ, ಜಾತಿ ಜಾತಿ ಅನತಾರ, ಒಡದಂಗ ಕನ್ನಡಿ ಚೂರು ಚೂರ, ರಾಜಕೀಯ ಚೆಲ್ಲಾಟ ಬಲು ಜೋರ, ಇನ್ನರ ತಿಳಿಬೇಕು ನಾವು ಪೂರ್ಣ, ಕೊಲ್ಲಾರ ಒಂದೊಂದು ಸಂಪೂರ್ಣ,
ಮಠದಾಗ ಕೊಟ್ಟಿದ್ದೀರಿರ್ತಾರ ಹಿರಿಯರು ಬಾಳಿಸೋಣ ಕೊಲ್ಲಾರ ಕೀರ್ತಿಯ ಬೆಳೆಸೋಣ. ಎಂತ ಚಂದಿತ್ತ ನನ್ನ ಊರ ಮುಳಿಗೋತ ಕೊಲ್ಲಾರೂರ ಪೂರ. ಎಂತ ಚಂದಿತ್ತ ನನ್ನ ಊರ ಕೊಲ್ಲಾರ ಮುಳಿಗೋಗಿತು ಪೂರ. ಜೀವನ ಚರಿತ್ರೆಯನ್ನು ಸ್ವಲ್ಪ ನಮ್ಮ ಮೂಲಕ ಪರಿಚಯ ಮಾಡ್ತೀನಿ. ನಾನು ನನ್ನ ಜನ್ಮ ತಾರೀಕು 15/7/1972. ನನ್ನ ಪ್ರಾಥಮಿಕ ಶಿಕ್ಷಣ ಇಲ್ಲೇ ಕೋಲಾರದಲ್ಲಿ ಆಯ್ತು. ಆಮೇಲೆ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಹಳ್ಳಿ ಊರಾಗ ಒಂದು ಕನ್ನಡ ಶಾಲೆ ಇತ್ತು. ಅವಧಾನಿ ಅವ್ರ ಮನೆ ಮುಂದೆ, ದೇಸಾಯಿ ಅವ್ರ ಮನೆ ಮುಂದೆ. ಅದ್ರ ಪಕ್ಕದಾಗ ನಮ್ಮ ಗ್ರಾಮ ದೇವತೆ ಗುಡಿ ಇತ್ತು. ಅಲ್ಲಿ ಒನ್ನತ್ತೆ ಭಿನ್ನತ್ತೆ ಅಂತಿದ್ವು ಅವಾಗ. ಈಗ ಹೆಂಗ ಅಂಗನವಾಡಿ, ಅರುಣೋದಯ, ಉದಯ ಅಂತೇಳಿ ಏನೋ ಅದಾವಲ್ಲ, LKG UKG ತರ. ಅವಾಗ ಏನೈತಿ ಭಿನ್ನತ್ತೆ, ಒನ್ನತ್ತೆ, ಆಮೇಲೆ ದೊಡ್ಡ ಭಿನ್ನತ್ತೆ, ಆದ ಕೂಡ್ಲೆ ಒನ್ನತ್ತೆ. ಅದನ್ನೇನೈತಿ ಅಲ್ಲಿ ಮುಗಿಸಿ ಮಡ್ಡಿ ಶಾಲೆ ಮ್ಯಾಗ ಕನ್ನಡ ಶಾಲೆ, ಅಲ್ಲಿ ಶಿಕ್ಷಣ ಪ್ರಾರಂಭ ಆಯ್ತು ನಮ್ದು. ಮುಂದೆ ಇದೇ ಊರೊಳಗೆ ಹೈಸ್ಕೂಲ್ ಮುಗಿಸಿದೀವಿ 10ನೇ ವರ್ಗದ ಮಟ್ಟ, ಸಂಗಮೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಒಳಗೆ. ಆಮೇಲೆ ಬಿಜಾಪುರ ಗೌರ್ಮೆಂಟ್ ಹೈಸ್ಕೂಲ್ ಒಳಗೆ ನಾನು PUC ಕಲಾ ವಿಭಾಗದೊಳಗೆ ಅಲ್ಲಿ 2 ವರ್ಷ ವಿದ್ಯಾಭ್ಯಾಸ ಮಾಡಿ, ಆಮೇಲೆ ನಮ್ಮ ಮನೆ ಪರಿಸ್ಥಿತಿ ಬಡತನದೊಳಗೆ ಇದ್ದಿದ್ರಿಂದ ನಮ್ಮ ತಾಯಿಯವರು ಆಚಾರ್ಯ ಆದರು. BA ಅಡ್ಮಿಷನ್ ಮಾಡಿ ನಾವು 2 ವರ್ಷ ಅಷ್ಟ ಅದನ್ನ ಇದು ಮಾಡಿ ಬಂದ್ಬಿಟ್ಟಿವಿ. ಹಂಗಾಗಿ ಕಂಪ್ಲೀಟ್ ಆಗಲಿಲ್ಲ. ಆದ್ರೆ ನನಗೆ ಹೈಸ್ಕೂಲ್ ದಿನಮಾನದೊಳಗೆ ಭಜನಾಕ್ ಹೋಗುದು, ಆಮೇಲೆ ಅಲ್ಲಿ ದ್ಯಾಮೋದೇವಿ ಭಜನಾ ಕಾರ್ಯಕ್ರಮ ನಡೆದಾಗ ಶ್ರಾವಣದಾಗ ಅದು 1 ತಿಂಗಳ ಊರಾಗ ಸುತ್ತಾಕೋದಂತದಿತ್ತು. ನಾವು ನೀರ್ ಹಾಕಾಕ ಊದಿನ ಕಡ್ಡಿ ಹಿಡ್ಕೊಂಡು ಭಜನಾದವ್ರ ಜೋಡಿ, ಯಾರು ಬಂದಿಲ್ಲ ಅಂದ್ರೆ ತಾಳ ಹಿಡ್ಕೊಳ್ಳೋದು, ದಂಬಡಿ ಹಿಡ್ಕೊಳ್ಳುವಂಥದ್ದು, ಇಂಥದ್ದು ಮಾಡ್ಕೊತ ಹಾಡೋದು ಅವ್ರ ಹಿಂದ. ಆಮೇಲೆ ನಾವು ಯಾಕೆ ಇದನ್ನ ಬರಿಬಾರದು, ಹಾಡುಗಳನ್ನ ಏನ್ರ ಒಂದು ಮಾಡ್ಬೇಕಲ್ಲ ಅಂತ ವಿಚಾರ ಬಂತು. ಅವಾಗ ನಾನು ಹಾಡ ಬರದೆ. ಹಾಡ ಬರೀತಾ ಕೆಲವೊಂದಿಷ್ಟು ಕಳೆದೋದು, ಕೆಲವೊಂದಿಷ್ಟು ಅದಾವ. ನಮ್ಮ ತಾಯಿಯವ್ರ ಮ್ಯಾಗ ಒಂದಷ್ಟು ಹಾಡ ಬರ್ತಿದ್ದೆ, ಭಜನಾ ಕ್ಯಾಸೆಟ್ ಆಗ್ಯಾವ. ಆಮೇಲೆ ಪುಸ್ತಕ ಬಸವಾನಿನೇ ನನಗೆಲ್ಲ ಅಂತೇಳಿ 2019 ನನಗೆ ಅದು ಪ್ರಿಂಟ್ ಹಾಕ್ಸಾಕಾಗ್ತದೆ. ಆನಂತರ ಮುಂದೆ ನಾನು ನಾಟಕದ ಹವ್ಯಾಸ ಒಂದು ನನ್ನನ್ನು ಸೆಳೀತು. ರಂಗಭೂಮಿ ಒಳಗೆ ನಾವೊಂದು 7-8 ನಾಟಕ ಮಾಡಿದ್ದೀವಿ ನಮ್ಮ ಗೆಳೆಯರೆಲ್ಲ ಕೂಡ್ಕೊಂಡು. ಪತಂಗಿ ಸಂಗಣ್ಣ, ಬಸಯ್ಯ ಮಠಪತಿ, ಆಮೇಲೆ ಪರಶುರಾಮ್ ಗನಿ, ಜ್ಞಾನಪ್ಪ ನಿಂಗಪ್ಪ ಹಕ್ಕಿ, ಆಮೇಲೆ ನಮ್ಮ ಗುರುಗಳು GN ಗನಿ, ಆಮೇಲೆ SS ಪತಂಗಿ ಗುರುಗಳು, ಇವರೆಲ್ಲ ಅಪ್ಪಾಶಿ ಕೊಠಾರಿ, ಆಮೇಲೆ ಎಲಿಗಾರ ಮಾಸ್ತರ್ ಅಂತಿದ್ರಿ ಇಲ್ಲಿ ಕೋಲಾರದವರು, ರಾಜು ಮಾಸ್ತರ್ ಎಲಿಗಾರ ಅಂತೇಳಿ. ಅವರು ಮೊಟ್ಟ ಮೊದಲು ನಮ್ಮನ್ನ ನಾಟಕ ಕಲಿಸಿದ್ರು. ನಾನು ಹಾಸ್ಯ ಮಾಡ್ಬೇಕಂತ ಹೋದವ ಆಕ್ಚುಲಿ ನಾಟಕಕ್ಕೆ. ಮೊಟ್ಟ ಮೊದಲನೇ ನಾಟಕ ನಂದು ಹುಚ್ಚರ್ ಇರುವರು ತಂಗಿ ಎಚ್ಚರ್ ಇರುವ ಅಂತೇಳಿ ಸಾಮಾಜಿಕ ನಾಟಕವನ್ನು ಮಾಡಿದ್ದೀವಿ. ಅದರೊಳಗೆ ನಾನು ವಿಲನ್ ಪಾತ್ರ ಸೂಟ್ ಆದ ನನಗೆ ಹಾಸ್ಯ ಸಟ್ ಆಗ್ಲಿಲ್ಲ. ಹಂಗಾಗಿ ನಮ್ ಗೆಳೆಯ ಜ್ಞಾನು ಹಕ್ಕಿ ಅವ್ರು ಹಾಸ್ಯ ಮಾಡಿದ್ರು. ಅವ್ರು ನನ್ಕಿ ಸೀನಿಯರ್, ನಾವೆಲ್ಲ ಜೂನಿಯರ್. ಅವಾಗ ನಾನು ಖಳನಾಯಕ ಪಾತ್ರದೊಳಗೆ ಮಿಂಚಿದೆ. ಅವು ಚಲೋ ಮಾಡಿದೆ, ಜನರಿಂದ ಶಬಾಷ್ಗಿರಿ ತಗೊಂಡಿವಿ. ಆನಂತರ ಹಂಗ ಗೌಡ್ರ ಗದ್ಲ, ಆಮೇಲೆ ಸಿಡಿದದ ಶಿವಶಕ್ತಿ, ಧರ್ಮದ ಕಣ್ಣೀರು, ಅಣ್ಣನ ಒಡಲು ಬಂಗಾರ ಕಡಲು, ಬೆಂಕಿಯಲ್ಲಿ ಅರಳಿದ ಹೂವು, ಆಮೇಲೆ ಇನ್ನೊಬ್ರು ನಮ್ಮ ಸ್ನೇಹಿತರಂದ್ರೆ ಇವತ್ತ ಮಾಜಿ ಸಚಿವರಾದಂತ SK ಬೆಳಬ್ಬಿ ಅವರ ಸಹೋದರ ಹನುಮಂತಣ್ಣ ಬೆಳಬ್ಬಿ, ಅವ್ರು ಬಹಳ ನಮಗೆ ಸಪೋರ್ಟ್ ಮಾಡೋರು. ಅವರೆಲ್ಲ ಮ್ಯಾನೇಜ್ಮೆಂಟ್ ಅವರ ಮಾಡೋರು. ಅವರು ಕೂಡ ನಮ್ಮ ಜೋಡಿ ಪಾತ್ರ ಮಾಡಿದ್ರು. ಇವತ್ತು ಅವ್ರನ್ನ ನೆನೆಸ್ಕೋಬೇಕು. ಹಂಗ ಮಾಡ್ಕೊಂತ ಹಳಿ ಊರಾಗೂ ಒಂದು 1993 ನಾವು ಮೊದಲು ನಾಟಕ ಮಾಡಿದ್ದು. ಈ 2008 ಮಟನೂ ಮಾಡಿದೀವಿ. 2006 ನಾವು ಸಿಂಧೂರ್ ಲಕ್ಷ್ಮಣ್ ಮಾಡಿದೆವು. ವೀರ ಸಿಂಧೂರ್ ಲಕ್ಷ್ಮಣ್ ಇಲ್ಲೇ ಕಂಠೀಸ್ತ ರಚನೆ ಮಾಡಿದಂತ ನಗರಾಜ್ ಸರ್ ಅವರು. ಅವ್ರ ಮೊನ್ನೆ ನಮ್ಮನ್ನೆಲ್ಲ ಅಗಲಿ ಹೋದ್ರು. ಅವರು ರಚಿಸಿದಂತ ವೀರ ಸಿಂಧೂರ್ ಲಕ್ಷ್ಮಣ ನಾಟಕ ನಾವು ಮಾಡಿದೀವಿ. ನಾನು ನಮ್ಮ ಗೆಳೆಯ
ಯಾನು ಅವರು ಕತ್ತಿ ತರಕ್ ಹೋದಾಗ ಸಿಂಧೂರ್ ಲಕ್ಷ್ಮಣ್ ಪಾರ್ಟಿ ಯಾರು ಮಾಡ್ತಾರ ಅಂತ ಕೇಳಿದ್ರು. ಅವರು ಸ್ವಲ್ಪ ಹಿಂಗ ಅಡ್ಡಾಡಿಸಿ ನೋಡಿ ಇದು ಮಾಡಿ ಮಾಡಿದ್ರೆ ನಡೀತದ ಅಂತ ಹೇಳಿ ನನಗ ಆ ಪಾತ್ರ ಕೊಟ್ಟರೆ ಎಲ್ಲ ಗೆಳೆಯರು ಸೇರಿ ನಾನ ಮಾಡಿದೆ. ಮುಂದ ಏನದ ಲಾಸ್ಟ್ ಅದನ್ನ ಬೆಳಗಿಗೆ ಅವರು ನಮ್ಮನ್ನ ಕರೆಸಿದ್ರು. 2008 ಬೆಳಗಿ ಒಳಗ ಆಡಿದೆವು. ಅದನ್ನ ನಮ್ಮ ಹಿರಿಯರಾದಂತ ಹಿರಿಯ ಕಲಾವಿದರು ಗುಳಪ್ಪಣ್ಣ ವಾಲಿಕಾರ್ ಅವರು ಲಕ್ಷ್ಮಣ್ ಪಾಠ ಮಾಡಿದ್ರು. ನಾವು ಸಣ್ಣವರಿದ್ದಾಗ, ನಾವು 8ನೇ ಇದ್ದೇವೆ ಅಂದ್ರೆ 84ರಾಗ ಅವ್ರು ಮಾಡಿದ್ರು. ಆ ನಂತರ ಶರ್ಪುವನ್ನಾರು ಮಾಡಿದ್ರು ಗಿರಗಾವಿ. ಅವರು ಸಿಂಧೂರ್ ಲಕ್ಷ್ಮಣ್ ಪಾತ್ರ ಒಳ್ಳೆ ಕಲಾವಿದರು. ಅವರು ಶರ್ಪುದ್ದೀನ್ ಗಿರಗಾವಿ ಅಂತ ಹೇಳಿ ಅವರೆಲ್ಲ ನಮಗ್ ಬಂದ ಶಬಾಷ್ಗಿರಿ ಮಾಡಿದ್ರು. ಆಮೇಲೆ ಅವರೆಲ್ಲ ಅವ್ರು ಹೇಳಿದ್ರು, ನನ್ನ ಆಸೆ ಒಂದು ಬೆಳಿಗ್ಗೆ ನಾಟಕ ಮಾಡ್ಬೇಕಂತ ಐತ್ರಿ ಅನ್ನಾರ ಅಂತೇಳಿ ಶರ್ಪಣ್ಣಾರ ನಮಗ್ ಹೇಳೋರು. ಅದನ್ನ ನಾವು ಪೂರೈಸಿವ್ ನಿಮ್ಮ ಮುಖಾಂತರ ಅಂತೇಳಿ ಅವ್ರಿಗೆ ನಾನು ನಿಮ್ಮ ಆಸೆಯನ್ನು ನಾವು ಈಡೇರಿಸಿವಿ ಅಂತೇಳಿ ನಾ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಬೆಳಿಗ್ಗೆ ಒಳಗ ಆಗಿನ ಟೈಮ್ದಾಗ ನಮಗೆ 25,000 ರೂಪಾಯಿ ಅವರು ಇದು ಕೊಟ್ರು. ನಮಗ ನಾಟಕದ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡ್ ನಿಮ್ ಕಲಾ ಕಾಣಿಕೆಯಾಗಿ 25,000 ರೂಪಾಯಿ ಕೊಟ್ರು. ನಾವು ಅದನ್ನ ವೀರ ಸಿಂಧೂರ್ ಲಕ್ಷ್ಮಣ ಸರ್ಕಲ್ ಮಾಡಿ ಬೆಳಗ್ಗೆ ಒಳಗ ಅವ್ರ ಸಮಾಧಿ ಅದ ಸಿಂಧೂರ್ ಲಕ್ಷ್ಮಣ್ ಅವ್ರದ್ದು. ಆ ಸಮಾಧಿ ಒಂದು ಮೇಲ್ ತರ್ಲಾಕ ಅದನ್ನ ಬದಲಾವಣೆ ಮಾಡಿ ಅಲ್ಲಿ ಒಂದು ಸಮುದಾಯ ಭವನ ಮಾಡ್ಬೇಕನ್ನೋ ಆಸೆ ಐತ್ರಿ, ಸರ್ಕಲ್ ಕಟ್ಟಬೇಕಂತೀವಿ ಅಂತೇಳಿ ಹೇಳಿದ್ರು ಅವರು ಬೀಳಿಗೆ ಅವರು. ಅದಕ್ಕೆ ನಾವೇನದ 25,000 ರೂಪಾಯಿ ನಮ್ಮ ಹನುಮಂತನ ಬೆಳಗ್ಗೆ ಅವರ ಮುಖಾಂತರವಾಗಿ ಅವ್ರಿಗೆ ಕೊಟ್ಟೇವಲ್ಲಿ. ಈ ರೀತಿ ನನ್ನ ಜೀವನ ನಡ್ಕೊಂಡ್ ಬಂತು. ಮುಂದ ಹಂಗ ಒಂದು ಪುಸ್ತಕ ಬರೋದು ಬಸವ ನೀನೆ ನನಗೆಲ್ಲ ಅಂತ ಹೇಳಿ ಅದ್ರ ಹೆಸರಿಟ್ಟ 2018 ಇಲ್ಲೇ ಬಿಡುಗಡೆ ಮಾಡಿದೆ ಬಸವಕೊಲ್ಲದಾಗ. ಸಾಕಷ್ಟು ಹಾಡುಗಳನ್ನು ಬರೆದಿವಿ, ಒಂದು 60-70 ಹಾಡುಗಳ ಮುಂದಿರ್ಬೇಕು. ಮತ್ತೆ ಅದ್ರ ಜೊತೆ ಮತ್ತೆ ಈಗೂನು ಇನ್ನೊಂದಿಷ್ಟು ಹಂಗೆ ಬರೀತಿರ್ತೀನಿ ಅವಾಗ. ಸರ್, ತಾವು ಎಲ್ಲಾದ್ರೂ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ ಸರ್? ಎಷ್ಟು 60 ಲೇಖಕನ ಬರೆದಿದ್ದೀರಾ ಸರ್? ನಮಗೂ ಎಲ್ಲಾದ್ರೂ ವೇದಿಕೆ ಕಾರ್ಯಕ್ರಮ ಸಿಕ್ಕಿದೆ ಸರ್? ಇಲ್ಲ, ನನಗ ಯಾವುದೇ ವೇದಿಕೆಗಳು ಸಿಕ್ಕಿಲ್ಲ. ಒಂದ್ಸಲ ಮಾತ್ರ ನಾನು ಕನ್ನಡ ಮೆಂಬರ್ ಇದ್ದಾಗ ರಾಖಿ ಹಬ್ಬಕ್ಕೆ ನನ್ನನ್ನು ಒಂದು ತವಲ್ಲಿ ಸಾಲಿ ಕರ್ಸಿದ್ರು ಅಷ್ಟ. ರಾಖಿ ಹಬ್ಬದ ಬಗ್ಗೆ ನಾ ಅಷ್ಟ ಮಾತಾಡಿದ್ದೆ. ಅಷ್ಟ 2002-03 ಆಗಿರ್ಬೋದು ನಾ ಫಸ್ಟ್ ಮೆಂಬರ್ ಆದಾಗ. ಆಮೇಲೆ ಒಂದ್ಸಲ ಹಿರಣ್ಗೌಡ್ರು ಇಲ್ಲಿ ಇದ್ರಾಗ ಪಂಚಾಯತಿ ನಮ್ಮ ಕೋಲಾರದೊಳಗೆ ಇಲ್ಲಿ ಹೊಸ ಊರಾಗ ಮಾತಾಡಕ್ ಕೊಟ್ಟಿದ್ರು ಅವಕಾಶ. ಅವಾಗ ಸಾರ್ವಜನಿಕವಾಗಿ ಮಾತಾಡಿದ್ದೆ ನಾನು ಅಷ್ಟಕ್ಕರೆ ಹೊರತಾಗಿ ಇದ್ರ ಬಗ್ಗೆ ನಾ ಎಲ್ಲಿ ಇದು ಮಾಡಿಲ್ಲ ಸರ್. ಹಾಗೆ ತಮ್ಮ ಜೀವನ ಚರಿತ್ರೆಯಲ್ಲಿ ಮರೆಯಲಾಗದ ನೆನಪು ಅಂದ್ರೆ ಯಾವ್ದು? ಮರೆಯಲಾಗದ ನೆನಪು ಅಂತಂದ್ರ ಹೆಜ್ಜೆಜ್ಜಿಗೂ ಒಂದೊಂದು ಹೊಸ ಹೊಸ ಅನುಭವಗಳ ಜೀವನ ಕೊಟ್ಕೋತನ ಬಂದತಿ. ಆಮೇಲೆ ನಾವು ಇಂಪಾರ್ಟೆಂಟ್ ಆಗಿ ನಾನು ದೇವಿ ಉತ್ಸವದೊಳಗೆ ಭಾಗಿಯಾದೆ. 89 ಹೈಸ್ಕೂಲ್ ಮುಗೀತು. ಅದೇ ವರ್ಷ ನಮ್ಮ ಊರಾಗ ದೇವಿ ಕುಂದರ್ಸೋದು ನಾಡದೇವಿ ಉತ್ಸವ ಮಾಡೋಣ ಅಂತೇಳಿ ನಮ್ಮ ಓನ್ಯಾಗ ದ್ಯಾಮವ್ವ ಗುಡಿ ಓನ್ಯಾಗ ನಿರ್ಧಾರ ಮಾಡಿದ್ರು ನಮ್ಮ ಹಿರಿಯರು. ಅವರೆಲ್ಲ ನನಗೆ ಬಹಳ ಆತ್ಮೀಯರು. ಅವ್ರ ಜೊತೆ ನಾ ಸಣ್ಣವಿದ್ದೆ. ಅವಾಗ ನಾ ಅದನ್ನ ಕಾರ್ಯಕ್ರಮ SS ಪತಂಗಿ ಗುರುಗಳು ಮತ್ತು ಅಪಾಶಿ ಕೊಠಾರಿ ಗುರುಗಳು ಮಾಡ್ತಿದ್ರು. ಅವ್ರು ಇರ್ಲಾರ್ದಾಗ ಅದನ್ನ ನಾ ಮಾಡ್ತಿದ್ದೆ. ಮುಂದೆ 7-8 ವರ್ಷ ಆದ ಕೂಡಲೇ ಒಂದ್ ಸ್ವಲ್ಪ ಏನೋ ಸಮಸ್ಯೆ ಆಗಿ ಅದನ್ನ ನಿಂದಿರಿಸುವಂತ ಹಂತ ಬಂತು. ಅವಾಗ ಪತಂಗಿ ಸಂಗಣ್ಣ, ನಾನು, ಬಸಯ್ಯ ಮಡಪತಿ ಮತ್ತು ಮಂಜು ಸ್ಥಾವರ ಮಠ ಅವರು ನಾವು 3-4 ಜನ ಸೇರಿ ನಿಂದಿರ್ಸೋದು ಬೇಡ, ನಮ್ಗೆ ಹಿರಿಯರ್ ಇಕ್ಕಟ್ಟು ವಿಚಾರ ಮಾಡೋದು ಏನ್ರ ಅಂತ ಹೇಳಿ ಸೋಲಾಪುರಕ್ಕೆ ಹೋಗಿ ದೇವಿ ತಗೊಂಡ್ ಬಂದು ಮತ್ತೆ ಚಾಲನೆ ಮಾಡಿದೆವು. ಅವಾಗ ಶಿಲ್ವಂತ ಮಠ ಗುರುಗಳು ಕರ್ಕೊಂಡ್ ಬಂದ ಪುರಾಣ ಹೇಳಕ್ ಹಚ್ಚಿದೆವು ನಾವು. ಅವಾಗ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿದೆವು. ಅಲ್ಲಂ ಪ್ರಭುಗಳ ಒಂದು ಪುರಾಣ ಹಚ್ಚಿದ್ದೇವಿ. ಅವರು ಹುಟ್ಟು ಹಬ್ಬದ ತೊಟ್ಟಲ್ ಕಾರ್ಯಕ್ರಮ ಮಾಡಿದಾಗ ಸುಮಾರು ಒಂದು 500-800 ಜನ ಕೂಡಿದ್ರು. ಅಂತ ಕಾರ್ಯಕ್ರಮ ಮಾಡಿದೀವಿ. ಅದೇ ಒಂದು ವೇದಿಕೆ ನನಗೆ ಇದು ಆಗಿದ್ದಲ್ಲೇ ಆ ದೇವಿ ಕಾಣಿಕೆ ಕೊಟ್ಟವರನ್ನ ಒದರುವಂತದ್ದು, ಅಲ್ಲಿ ಸನ್ಮಾನ ಮಾಡುವಂತದ್ದು, ಆಮೇಲೆ ಕಾರ್ಯಕ್ರಮ ನಿರೂಪಣೆ ಮಾಡುವಂತದ್ದು, ಇಂಥದ್ದನ್ನ ನಾ ಮೈಗೂಡಿಸ್ಕೊಂಡು ಹಂಗ ನಾಟಕ ಮತ್ತು ಈ ಕಲೆ ಒಳಗೆ ಮುಂದುವರ್ಕೊಂಡು ಬಂದೆ. ಅದೇ ನನಗಿದು ಮರಿಲಾರದಂಥದ್ದು. ಅದೇ ಏನ್ 20-25 ವರ್ಷ ನಾನು ದೇವಿ ಸೇವಾ ಮಾಡ್ಕೊತ ಬಂದೇನೆ. ಅದೇ ಒಂದು ಮರಿಲಾರದಂಥದ್ದು. ಆಮೇಲೆ ಈ ಏನ ಪ್ರತಿಯೊಂದು ಹಾಡಿಗೂ ಒಂದು ಹೊಸ ಅನುಭವನ ಒಂದೇನ್ರ ನೋಡಿದಾಗ ಇಂಥದ್ದೊಂದು ಯಾಕೆ ಹಿಂಗ ಆತು, ಅದನ್ನ ಬರಿಬಾರ್ದು ಯಾಕ ಅಂತೇಳಿ
ಈ ರೀತಿ ಮನಸ್ಸು ಇಟ್ಕೊಂಡ ಆ ಕವಿತೆಗಳನ್ನು ಬರ್ಕೊತ ಬರುವಂತ ಹವ್ಯಾಸಕ್ಕೆ ನಾ ಬಾಧ್ಯ. ಹಳಿ ಊರಾಗ ಯಾವ ರೀತಿ ಜೀವನ ಕಳೆಯಕತ್ತಿದ್ರು? ಹೊಸ ಹೊಸ ಕೋಲಾರ ಬಂದ ಮೇಲೆ ಯಾವ ರೀತಿ ಜೀವನ ಕಳೆಯತ್ರಿ ಸರ್? ಹಳಿ ಊರು ಮುನಿಗೆ ಎಷ್ಟು ವರ್ಷ ಆಯ್ತು? ಹಳೆ ಊರ ಮುನಿಗಿ 27 ವರ್ಷ ಆಗೈತಿ ನಮ್ಮ ಪ್ರಕಾರ. 97ರಾಗ ಮೊಟ್ಟ ಮೊದಲ ಹೊಳಿ ನೀರು ಬಂದು ಅರ್ಧ ಊರ್ ಮುಳುಗಿ, ಅರ್ಧ ಜನ ಅಲ್ಲೇ ಉಳಿದ್ರು, ಅರ್ಧ ಜನ ಇಲ್ಲೇ ಉಳಿದ್ರು. ಮುಂದ ಹಳಿ ಊರಾಗ ನಾವು ಹೆಂಗಿದ್ದೀವಿ ಅಂದ್ರ ನಮಗ ಸಂಬಂಧಗಳು ಭಾಳ ಇದ್ದು, ಆ ಜಾತಿ ಈ ಜಾತಿ ಅಂತ ಹೇಳಿ ನಮಗ ಭೇದ ಭಾವ ಇದ್ದಿದ್ದಿಲ್ಲ. ಎಲ್ಲರೂ ನಮ್ಮ ಅಣ್ತಮ್ಮರು, ಮಾವುಗಳು, ಹಳ್ಯಾಗಳು, ಬೀಗರು, ಈ ರೀತಿ ಸ್ನೇಹಿತರು, ಎಲ್ಲಾ ಜಾತಿ ಸರ್ವ ಜನಾಂಗದವರು ನಾವು ಒಂದೇ ತರ ಇರ್ತಿದ್ದೀವಿ. ಅವ್ರ ಅಲಾರ್ಮ್ ಮಾಡಿದಾಗ ನಾವೆಲ್ಲ ಹುಡುಪಿಲೆಯಲ್ಲಿ ಅಲಾಭದ ಸ್ಥಾನದೊಳಗೆ ಇರ್ತಿದ್ದೀವಿ. ಆ ದೇವರ ಎಬ್ಸೋದು, ರಾತ್ರಿ ಹಿಲಾಂತ ಒಂದು ಅಡ್ಡಾಡೋದು ಅಂತದ್ದು. ಅಲ್ಲಿ ನಮಗೆ ಅವರು ನೀವು ಹಿಂದೂಗಳು, ನೀವು ಮುಸಲ್ಮಾನರು ಅನ್ನುವಂಥ ಭೇದ ನಮಗೆ ಬರತ್ತಿದ್ದಿಲ್ಲ. ಮತ್ತು ಪ್ರತಿಯೊಂದು ಜಾತಿಯೊಳಗೂ ನಾವು ಧೈರ್ಯದಲ್ಲಿ ಇರ್ತಿದ್ದೀವಿ. ನಮ್ಮಲ್ಲಿ ಆತ್ಮಸಾಕ್ಷಿ ಅನ್ನೋದು ಬಹಳ ಸ್ಥೈರ್ಯ ಇತ್ತು. ಈಗಿನ ಯುವಕರಲ್ಲಿ ಆತ್ಮಹತ್ಯ ಅದೇನ ಸ್ಥೈರ್ಯ ಅಂತಾರಲ್ಲ, ಧೈರ್ಯ, ಅದು ಭಾಳ ಕಡಿಮೆ ಐತಿ. ಮನಸ್ಸಿಗೆ ಅದೊಂದು ಭಾಳ ನೋವೈತಿ. ನಾವು ಹೆಂಗಿದ್ದೀವಿ ಅಂದ್ರೆ ಎಲ್ಲೋ ಆಡ್ತಿದ್ದೆವು, ಎಲ್ಲಿ ತಿಂತಿದ್ದೀವಿ, ಏನ್ ಮಾಡ್ತಿದ್ದೇವು ಗೊತ್ತಿಲ್ಲ, ಟ್ಯೂಷನ್ ಗೊತ್ತಿಲ್ಲ, ಸಾಲಿಗೆ ಹೋಗಿದ್ದೀವಿ, ಚಡ್ಡಿ ಹರಿದಿರ್ತಿದ್ದು, ಹಿಂಗ ಹೋಗ್ಬೇಕಂತ ಇರ್ತಿದ್ದಿಲ್ಲ, ಕಾಲ ಚಪ್ಪಲ್ ಇರ್ತಿದ್ದಿಲ್ಲ, ಪಾಟಿ ಚೀಲ ಒಂದು ಯಾರ್ದಾರ ಗೊಬ್ಬರ ಪ್ಯಾಕೆಟ್ನಂತ ಚೀಲ್ನ್ಯಾಗ, ಗೊಬ್ಬರ ಬೀಜದ ಚೀಲ್ನ್ಯಾಗ ಅಂತಲ್ಲಿ ಪುಸ್ತಕ ಪಾಟಿ ಹಾಕೊಂಡು ಹೋಗಿದ್ದೀವಿ. ಆಮೇಲೆ ಯಾರ ಬಿಟ್ಟಿದಂತ ಪುಸ್ತಕಗಳನ್ನ, ನೋಟ್ಬುಕ್ಗಳನ್ನ, ಅದ್ರೊಳಗೆ ಇರದಂತ ಹಾಳೆಗಳನ್ನ ಕಟ್ ಮಾಡ್ಕೊಂಡು ನಾವು ಬರ್ಯಾಕ್ ತಗೊಳ್ಳಂತದ್ದು ಹಂಗ ಇದ್ದೆವು. ಆಮೇಲೆ ಹುಣ್ಸಿನ ಗಿಡಕ್ಕೆ ಹೊಕ್ಕಿದ್ದೇವೆ. ಹುಣ್ಸಿನ ಗಿಡದಾಗ ಎಲ್ಲಿ ಬೇಕಾದ್ರೆ ಗಿಡ ತುಂಬಾ ಅಡ್ಡಾಡಿ ಹರ್ಕೊಂಡ್ ಗಿಡದ ಮ್ಯಾಗಿಂದ ಜಿಗೋದು, ಮಂಗ್ಯಾನ ಆಟ, ಗಿಡ ಮಂಗ್ಯಾನ ಆಟ ಆಡ್ತಿದ್ದೇವೆ. ಹಳ್ಳಕ್ಕೆ ಹೊಳಿ ಜಳಕಕ್ಕೆ ಹೊಕ್ಕಿದ್ದೇವೆ. ಸದಾ ತಣ್ಣೀರಿನ ಜಳಕ ಇರ್ತೈತಿ ನಮಗ. ಆಮೇಲೆ ಹಳ್ಳದ ದಂಡಿಲೆ ದನ ಮೇಯಿಸೋದು. ಹಿಂಗ ಎಲ್ಲಾ ಆತ್ಮೀಯತೆ ಅಂತ ಎಲ್ಲಾ ಜಾತ್ರೆ ಕೇತ್ರಿ ಹಬ್ಬ ಹರಿದಿನದೊಳಗ ನಾವು ಹುಡುಪಿಲೇ ಇರ್ತಿದ್ದೇವು. ಅವಾಗ ತಿನ್ನಾಕಂದ್ರ ಊಟ ಮನೆ ಊಟನ ಮಾಡ್ಕೊಂಡು ಹೋಗಿದ್ದೇವೆ ಹೊರತಾಗಿ ಹೋಟೆಲ್ಗಳೊಳಗ ಅದು ಎಲ್ಲಿ ಹೋಗಿದ್ದಿಲ್ಲ. ಅವಾಗ ಹಿರಿಯರಿಗೆ ಬಹಳ ನಾವು ಕಿಮ್ಮತ್ ಕೊಡ್ತಿದ್ದೇವೆ. ನಮ್ಮ ಯಾರ ಇರ್ಲಿ ಅವ್ರು, ಓನ್ಯಾನವ್ರು ಯಾರು ಬೇಕಾದವ್ರು, ನಮ್ಮ ಹಿರಿಯರ ನಮ್ಕಿ ದೊಡ್ಡವರು, ನಮ್ಮ ಅಪ್ಪಾರ ವಾರಿಗೆ ಅವರು, ನಮ್ಮ ಅಣ್ಣತಮ್ಮರ ವಾರಿಗೆ ಅವ್ರು ಯಾರ ಭೇಟಿ ಆದ್ರಂದ್ರ ನಾವು ಇಲ್ಲ, ನಮ್ಮ ಅಣ್ಣಾರ ಅದಾರ ಅಲ್ಲಿ, ನಮ್ಮ ಅಮ್ಮಾರ ಅದಾರ, ನಮ್ಮ ಕಾಕಾರ ಅದಾರ, ನಮ್ಮ ಅಜ್ಜ ಅದಾನ, ದೊಡ್ಡಪ್ಪ ಅದಾನ, ಈ ರೀತಿಯಾಗಿ ನಾವು ಆ ಬಾಂಧವ್ಯಕ್ಕೆ ಅಂಜಿ ಏನ್ ಬಾಳಿದೆವು, ನಾವು ಸದೃಢವಾಗಿ ಬೆಳೆದೆವು. ಆಮೇಲೆ ಕಬಡ್ಡಿ ಆಟ ಆಡ್ತಿದ್ದೀವಿ. ಆಮೇಲೆ ಈ ಗುಳ್ಳೋ ನಾಡಕ್ ಹೋದಾಗನು ಅವಾಗನು ಎಲ್ಲರೂ ಜೊತೆಯಾಗಿ ಆಟ ಆಡಿ ಅದರೊಳಗೆ ಏನ್ ಬುತ್ತಿ ತಂದಿದ್ದು ಎಲ್ಲಾರು ಕೂಡಿ ಹರಿದು ಹಂಚ್ಕೊಂಡು ಉಣ್ಣುವಂಥದ್ದು ಮಾಡ್ತಿದ್ದೀವಿ. ಮತ್ತ ಬೆಳದಿಂಗಳ ಊಟ ಅಂತ ಮಾಡ್ತಿದ್ದೀವಿ. ಇಲ್ಲಿ ಏನೂ ಇಲ್ಲ. ಇಲ್ಲಿ ಏನಾಗ್ಯದ ಅಂದ್ರ ರೊಕ್ಕದ ಹರಿವು ಜಾಸ್ತಿ ಆಗಿಬಿಟ್ಟದ ಇವ ಹುಡುಗರೊಳಗೆ. ಆಮೇಲೆ ಅವರು ಪಾಲಕರನ್ನ ಅವರು ನೋಡುವಂಥದ್ದಿಲ್ಲ. ಇಲ್ಲಿ ಪಾಲಕರಿಗೆ ಏನಾಗೈತಿ, ಮಕ್ಕಳ ಜವಾಬ್ದಾರಿ ಅನ್ನೋದು ಕಡಿಮೆ ಆಗ್ಬಿಟ್ಟತೆ. ನನ್ನ ಮಗ ನನ್ನ ಮಾತ ನೀವ್ ಯಾರು ಹೇಳೋರು, ಈ ಒಂದು ಏನು ಬಂದೈತ್ಲ ಅದರಿಂದ ನಾವು ಹಾಳಾಕತ್ತೇವ ನನಗೆ ಅನ್ಸಾಕತ್ತೈತಿ ಒಂದು. ಆಮೇಲೆ ಮಕ್ಕಳಿಗೆ ನೀ ಎಲ್ಲಿ ಹೋಗ್ತಿಪ್ಪ, ಯಾರ ಜೋಡಿ ಇರ್ತಿ, ಅಥವಾ ಉಂಡಿಯೋ ಇಲ್ಲೋ, ಶಾಲಿಗೆ ಹೋಗಿದ್ದೋ ಇಲ್ಲೋ, ಒಟ್ಟರು ಕೂಡೇ ಊಟ ಮಾಡೋನು, ನೀ ಮನೆಗೆ ಲಘು ಬಾ, ಮೊಬೈಲ್ನಾಗ ನಾವು ಏನ್ ಮಾಡಾಕತ್ತಾನ ಏನಿಲ್ಲ ಅದನ್ನ ನಾವು ನೋಡುವಂಥದ್ದು ಮರೆತು ಬಿಟ್ಟಿವಿ. ಯಾಕಂದ್ರೆ ನಾವ ಟಿವಿ ಧಾರಾವಾಹಿ ಒಳಗೆ ನಾವ ಮಗ್ನಾಗಿವಿ. ಅಂಥದ್ರೊಳಗೆ ಮಕ್ಕಳ ಬಗ್ಗೆ ಕಾಳಜಿ ಕಡಿಮೆ ಆಗೈತಿ. ಹಂಗಾಗಿ ಅವ್ರು ಏನ್ ಮಾಡತ್ತಾರ, ನಮ್ಮ ಅಪ್ಪ ಅಮ್ಮ ಏನ್ ಬೇಡಿದ್ ಕೊಡ್ತಾರ. ಒಬ್ಬೊಬ್ಬರು ಹುಡುಗರಿಗೆ ನೋಡ್ರಿ ನೀವು ಮೊಬೈಲ್ ಕೊಡ್ಲಿಲ್ಲ, ಅಥವಾ ಏನೋ ಒಂದ್ ಸಣ್ಣ ಪುಟ್ಟ ದೋಸ್ತರೊಳಗೆ ಏನೇ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭಗಳು ಬಹಳ ಕಾಣ್ತೇವೆ ನಾವಿ ಹೊಸ ಊರೊಳಗೆ. ಆಮೇಲೆ ಹಿರಿಯರ ಮಾರ್ಗದರ್ಶನ ಇಲ್ಲ, ಧೈರ್ಯ ಇಲ್ಲ, ಆಟಪಾಠದೊಳಗೆ ಭಾಗವಹಿಸಂಗಿಲ್ಲ, ಪತಾಟೆ ಮೊಬೈಲ್ ಹಿಡ್ಕೊಂಡು ಕುಂದ್ರುವಂಥದ್ದು. ನಾವು ಹಂಗಲ್ಲ. ಈ ಕಬ್ಬ ಪಬ್ಬ ಬಂದು ಅಂದ್ರೆ ಟ್ಯಾಕ್ಟ್ರಿ ಏರ್ಕೇಶನ್ ಕಬ್ಬು ಮುರ್ಕೊಂಡ್ ತಿಂತಿದ್ದೀವಿ, ಅಥವಾ ಕಬ್ಬಿನ ಹೊಲಕ್ಕೆ ಹೊಕ್ಕಿದ್ದೇವು. ಗೊಂಜಾಳ ತೆನಿ ಯಾರ್ದಾರ ಹೊಲ್ದಂತ ತುಡುಗ್ ಮಾಡಿ ಗೆಳೆಯರ ಜೋಡಿ ಹೋಗಿ ಮತ್ತೊಬ್ರು ಹೊಲ್ದ ಸುಟ್ ಕಿಸಿನ್ ತಿಂದು ಬರ್ತಿದ್ದೀವಿ. ಇಂಥವೆಲ್ಲ ಆತ್ಮಸ್ಥೈರ್ಯ ಬೇಕು ಮನುಷ್ಯನಲ್ಲಿ. ಅದನ್ನ ಇವ್ರು ಈಗಿನ ಯುವಕರು ಏನ್ ಮಾಡ್ಯಾರ, ಅದನ್ನ ಕಳ್ಕೊಂಡಾರ. ಅದಕ್ಕ ಇವರು ಕೆಲವೊಂದಿಷ್ಟು ಹಿರಿಯರೊಳಗ, ಅಥವಾ ಇಲ್ಲಿ ನಮ್ಮ ಹಿಂದೂ ಜನ ಏನದಲ್ಲ RSS ಅಂತದ, ಅಲ್ಲಿ ಎಲ್ಲಾ ತರದ ಒಂದು ಇದು ಕೊಡ್ತಾರ ಮಾಹಿತಿಗಳನ್ನ, ಆಟ ಪಾಠಗಳನ್ನ ಆಡಿಸ್ತಾರ, ಆತ್ಮಸ್ಥೈರ್ಯ ತುಂಬ್ತಾರ, ಶಿಕ್ಷಣ ಬಗ್ಗೆ ಹೇಳ್ತಾರ, ಗೀತೆಗಳನ್ನ ಹೇಳ್ತಾರ. ಇವರು ಮುಸ್ಲಿಮ್ಸ್ ನೋಡ್ರಿ ನೀವು, ಮುಸ್ಲಿಂ ಯುವಕರು ನೋಡ್ರಿ ನೀವು,
ಯಾವತ್ತಲೂ ಗ್ರೌಂಡ್ನಾಗ ಇರ್ತಾರ ಅವ್ರು. ಕ್ರಿಕೆಟ್ ಒಟ್ ಕ್ರಿಕೆಟ್ 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 ಅವ್ರು ಆಟ ಆಡ್ತಾರ, ಅದು ಒಂದ್ ಚಲೋ. ಆಮೇಲೆ ಅವ್ರು ನಮಾಜ್ ಹೋದ್ರಂದ್ರ ಅಲ್ಲಿ ವ್ಯಾಯಾಮ ಆಗ್ತದ. ನಮಾಜ್ ಅಂದ್ರೆ ಏನು, ಯೋಗಗಳನ್ನ ಹೇಳ್ತಾರ ಅಲ್ಲಿ. ಅವ್ರ ಧರ್ಮದ ಪ್ರಚಾರದ ಜೊತೆಗೇನ ಮಕ್ಕಳಿಗೆ ಆಮೇಲೆ ಹೆಣ್ಮಕ್ಳಿಗೆ ಯೋಗಗಳನ್ನ ಹೇಳ್ತಾರ. ಆಮೇಲೆ ನಾವು ಹೆಂಗ್ ಇರ್ಬೇಕು ಅನ್ನೋದು ಹೇಳ್ತಾರ. ಅವ್ರು ಎಲ್ಲೇ ಹೋಗ್ಲಿ ಆ ಟೈಮ್ ಕರೆಕ್ಟ್ ಆಗಿ ಹೋಗ್ತಾರ. ಆದ್ರ ನಾವು ಹಾಳಾಗಕತ್ತಿದ್ ನಾವ್ ಏನ್ ಮಾಡೀವಿ, ಧರ್ಮ ಬಿಡಾಕತ್ತೀವಿ. ನಮ್ಮ ಯುವಕರು ಏನ್ ಮಾಡ್ಯಾರ, ನಾವು ಧರ್ಮಗಳನ್ನು ಬಿಟಕಿಸಿಂದ ಹಾಳಾಗಕತ್ತೀವಿ. ಮತ್ತೆ ಕುಡ್ತಕ್ಕ ದಾಸರಾಗಕತ್ತೀವಿ. ಮತ್ತೆ ಕೆಟ್ಟ ಚಟಗಳನ್ನ ಬಹಳ ಹುಡುಗರು ಈಗ ಅಡಾಪ್ಟ್ ಆಗಿಬಿಟ್ಟಾರ. ಸ್ಟಾರು ಗುಟ್ಗ ಇಂಥವೆಲ್ಲ ಹಾಕೊಂಡು ಹಾಳಾಗಕತ್ತಾರ. ಅದ್ರ ಮ್ಯಾಗ ಸಾಕಷ್ಟು ಮಾಹಿತಿ ಸರ್ಕಾರ ಕೊಟ್ಟೈತಿ, ಇದು ಮಾಡ್ತೈತಿ ಅಂದ್ರೂ ಇದು ಇಲ್ಲ. ಒಬ್ಬ ನೋಡ್ರಿ ನೀವು, ಹಾಲು ಮಾರವ ಮನಿ ಮನಿ ಹಾಲು ತಗೋತಿರೇನ ಅಂತ ಅಡ್ಡಾಡ್ತಾನ. ಅದೇ ಸರಾಯಿ ಅಂಗಡಿ ಅವನ ಮುಂದ ನಾವ ಹೋಗಿ ನಸಕ್ನ್ಯಾಗ ಪಾಳೆ ಹಚ್ಚಿರ್ತೀವಿ, ಲಘು ಬಾಲ ತೆಗಿರಿ ಅದನ್ನ ಕಸ ಹೊಡೆದ ಆದ್ರೆ ನಾವು ಕುಡಿತೀವಿ. ಇಂಥ ಒಂದು ಯಾಕೆ ಹಿಂಗ್ ಬರ್ತಿದು? ಅದಕ್ಕೆ ಇದು ಹಿರಿಯರ ಮಾರ್ಗದರ್ಶನಗಳನ್ನ ಸ್ವಲ್ಪ ನಾವು ತಗೋಬೇಕಾಗೈತಿ. ಆಮೇಲೆ ಎಲ್ಲಾ ಹಿರಿಯರು ಯಾರೇ ಇರ್ಲಿ ಅವರು ಇದ್ರೊಳಗೆ ಜಾತಿ ಮತ ಪಂಥಗಳನ್ನ ಮರ್ತ ನಾವು ಸಮಾಜವನ್ನ ತಿದ್ದುವಂತ ಪ್ರಯತ್ನ ಮಾಡ್ಬೇಕಾಗೈತಿ. ಒಳ್ಳೆ ಸಂಸ್ಕಾರ ಮಕ್ಕಳಿಗೆ ಕೊಡ್ಬೇಕಾಗೈತಿ. ಧರ್ಮದ ಬಗ್ಗೆ ಮಾಹಿತಿಗಳನ್ನ ಕೊಡ್ಬೇಕಾಗೈತಿ. ಅವರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕಾಗೈತಿ. ಊರೊಳಗೆ ಆಟ ಪಾಠಗಳನ್ನ ಹಮ್ಕೋಬೇಕು. ಚಟುವಟಿಕೆ ಒಳಗೆ ಮಕ್ಕಳು ಇದ್ರಂದ್ರ ಈ ಸಮಾಜವನ್ನು ಸುಧಾರ್ಸಕೈತಿ. ನಾವು ನಮ್ಮ ಸ್ವಂತ ಚಟುವಟಿಕೆ ಇರ್ಲಿಕ್ಕಂದ್ರು ಗೆಳೆಯರ ಜೋಡಿ ಯಾರ ತೋಟಕರ ಹೋಗಿ ಬಿಡ್ತಿದ್ದೀವಿ ಅವಾಗ ಹಳಿ ಊರಾಗ. ಅವ್ರ ಕೆಲಸದೊಳಗೆ ಭಾಗಿಯಾಗಿ ಆ ಗೆಳೆಯನ್ ಕರ್ಕೊಂಡು ಊರಾಗ ಬರುಮಟನು ಅವನ ಜೊತೆ ಜಳಕ, ಆಮೇಲೆ ಅಲ್ಲೇ ಊಟ ಪಾಠ, ಅವ್ರಲ್ಲಿ ಏನ್ ತಗದ ದನ ಕಾಯುವಂಥದ್ದಾಗ್ಲಿ ಅಥವಾ ಮತ್ತೆ ಏನೋ ಮೇವು ತರುವಂಥದ್ದು, ಇಂಥದ್ದೆಲ್ಲಾನು ಮಾಡ್ಕೊಂಡ ನಾವೆಲ್ಲರೂ ಒಂದೇ ತರ ಇರ್ತಿದ್ದೀವಿ. ಆಮೇಲೆ ಹತ್ತಿ ಅಡ್ಯಾಡಕ್ ಗಾಡಿ ಇದ್ದಿದ್ದಿಲ್ಲ ನಮಗವಾಗ. ಹೋಗ್ಬೇಕು, ಯಾರ್ದಾರ ಒಂದ್ ಸೈಕಲ್ ಕೊಟ್ರ ಭಯಂಕರ ಖುಷಿ ನಮಗ. ಬಿದ್ದು ಮೊಳಕಾಲ್ ಕೆತ್ಕೊಂಡ್ ರಕ್ತ ಸೋರ್ಸ್ಕೊಂಡ್ರು ನಮ್ ಖುಷಿನ ಖುಷಿ ಅವಾಗ. ಸೈಕಲ್ ನಾನು ಹೊಡ್ಯಾಕ್ ಕಲಿತೆ ಅಂತೇಳಿ. ಈಗಿಲ್ಲ, ಈಗಿನ ಮಕ್ಳು ಗಾಡಿ ಕೊಡ್ಲಿಲ್ಲ, ಗಾಡಿ ಕೊಡಿಸ್ಲಿಲ್ಲ ಅಂತೇಳಿ ಅವ್ರು ಏನೇನೋ ಒಂದು ವಿಚಾರ ಮಾಡ್ತಾರೆ. 18-20 ವರ್ಷದ ಮುಂದ ಗಾಡಿ ಹತ್ಬೇಕಂತ ನನ್ನ ಅನಿಸಿಕೆ. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ತಂದೆ ತಾಯಿ ಸಾವುಕಾರ ಇರ್ತೀವಿ, ರೊಕ್ಕ ಐತಿ ನಿಮ್ಗಿಲ್ಲ ಅನ್ನಂಗಿಲ್ಲ. ಅವರಲ್ಲಿ ಏನ ಚಟುವಟಿಕೆಗಳನ್ನ ನಾವು ಕುಗ್ಗಿಸ್ದಂಗ ಆಕತ್ ನಾವ ಸ್ವತಃ ತಾಯಿ ತಂದೆ ಕೊಟ್ಟು. ಸರ್, ತಾವು ಯುವಕರಿಗೆ ಸಂದೇಶ ಹೇಳ್ಬೇಕಂದ್ರೆ ಯಾವ ರೀತಿ ಸಂದೇಶ ಹೇಳಕ್ ಇಷ್ಟಪಡ್ತೀವಿ ಸರ್? ಯುವಕರು ಅದೇ ಇಷ್ಟೊತ್ತನ ಮಾತಾಡಿದ ಪ್ರಕಾರ ಯುವಕರು ಏನದ ಒತ್ತಾಟೆ ಇರ್ಲಾರ್ದಂಗ ಹರಿವು ನೀರಿನ ತರ ಇರ್ಬೇಕು. ನನ್ನ ವಿಚಾರ ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು ಅವ್ರು ಯುವಕರಂದ್ರ. ಅದಕ್ಕ ಆಟ ಪಾಠದೊಳಗೆ ತೊಡಕಿಸ್ಬೇಕು. ಆಮೇಲೆ ಅವ್ರು ಯಾರು ಕರೀಲಿ ಬಿಡ್ಲಿ, ಅವ ಹೇಳಿಲ್ಲ ಇವ ಬಿಡಲಿಲ್ಲ ಅಂತಿಲ್ಲ. ಅವ್ರ ಗೆಳೆಯರ ಜೋಡಿ ಕೂಡಿ ಅವ್ರ ಇನ್ನೊಬ್ಬರ ಮನೆ ತೊಂದ್ರೆ ಇತ್ತು ಅಂದ್ರ ಅಲ್ಲಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ನಾವು ಅಲ್ಲಿ ಮೂತಿ ತಿರುಗಿಸಿ ಹೋಗ್ಬಾರ್ದು. ನಮ್ಗೆ ದೋಸ್ತಗೆ ತೊಂದ್ರೆ ಐತಿ, ಅವ್ರ ಮನೆ ಹೆಂಗ್ ತ್ರಾಸ ಐತಂದ್ರ ನಾವು ಅದಕ್ಕೆ ಎದಿಗೊಟ್ಟು ನಿಂತ್ಕಿಸಿಂದ ಆ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದು ನಾವು ಹೆಲ್ಪ್ ಮಾಡ್ಬೇಕು, ಅದಕ್ಕೆ ಸಹಾಯ ಮಾಡ್ಬೇಕು. ಆಮೇಲೆ ಅಭ್ಯಾಸ ಮಾಡ್ಬೇಕು, ಗುಂಪು ಇರ್ಬೇಕು, ದೋಸ್ತರು ಗೆಳೆಯರು. ಆಮೇಲೆ ಓದ್ತಾ ಇರ್ಬೇಕು, ತಾಯಿ ತಂದಿಗೆ ಮರ್ಯಾದೆ ಕೊಡಬೇಕು, ಅಣ್ಣ ತಮ್ಮರಿಗೆ ಮರ್ಯಾದೆ ಕೊಡಬೇಕು. ಯುವಕರು ಚಟಗಳನ್ನು ಬಿಡಬೇಕು. ಒಳ್ಳೆ ಪರಿಸರದೊಳಗೆ ಅವ್ರು ಬೆಳೆದ್ರಂದ್ರ ಅವ್ರ ಭವಿಷ್ಯ ಉಜ್ವಲ ಆಗಕ್ ಸಾಧ್ಯ ಐತಿ ಅನ್ನುವಂಥದ್ದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸರ್, ತಾವು ಬಹಳ ಚೆನ್ನಾಗಿ ಯುವಕರ ಬಗ್ಗೆ ಹೇಳಿದ್ರಿ ಸರ್. ಅದ್ರ ಜೊತೆನೆ ಯುವಕರು ಈ ದುಷ್ಟ ಚಟಗಳಿಗೆ ಹಾಳಾಗಕ್ಕೆ ಕಾರಣ ಯಾವ ರೀತಿ ಇರ್ಬೋದು ಸರ್ ತಮ್ಮ ಅನಿಸಿಕೆ ಸರ್? ಇದೇ ಕಾರಣ ಅಂತಂದ್ರ ಈಗ ಏನು ಮೊಬೈಲ್ ಬಂದೈತಿ ಒಂದು. ಎರಡನೇದ್ದು, ಮೊಟ್ಟ ಮೊದಲಿಗೆ ಅವ್ರು ಮೊಬೈಲ್ ನೋಡ್ಕೊತ ಇದ್ದಾಗ ತಾಯಿ ತಂದಿ ಬೆದರ್ಸೋದಿಲ್ಲ. ನನ್ ಮಗ ಯಾವ ಕಡೆ ಹೋಗ್ತಾನ, ಯಾವ ಕಡೆ ಬರ್ತಾನ, ಎಲ್ಲಿ ಹೋಗ್ತಾನ, ಎಲ್ಲಿ ಇರ್ತಾನ ಅನ್ನುವಂಥದ್ದನ್ನ ನಾವು ಅದನ್ನ ಗಮನಿಸಲಾರ್ದಕ್ಕೆ ಅವ್ರು ಏನ್ ಮಾಡ್ತಾರ, ಒಂದ್ಸಲ ಗುಟ್ಕ ಹಾಕೊಂಡ್ ಬರ್ತಾರ. ಮನ್ಯಾಗ ತಾಯಿ ತಂದಿ ತಾಯಿಗೆ ಹೆಚ್ಚದ ಬಹಳ ಮುಖ್ಯ. ತಾಯಿಗೆ ಮಗ ಸಂಪರ್ಕದೊಳಗೆ ಇರ್ತಾನ. ಅಲ್ಲಿ ಏನ್ ನಾತ್ ಬರಾಕತ್ತಪ್ಪ ನಿಂದು, ನಿಮ್ಮ ಅಪ್ಪ ಹೇಳ್ತಾನೆ, ಇಲ್ಲ ಅಪ್ಪ ಹೇಳ್ಬೇಡ ಅಂತಂದ್ರ ಅವ್ರ ಅಪ್ಪ ಊಟ ಮಾಡಿ ಮಕ್ಕಳು ಮಟನು ಮನೆಗೆ ಬರುದಿಲ್ಲ. ಇವತ್ತಿನ ಯುವಕರು ತಾಯಿ ಜೊತೆನ ಅವ್ರು ಕೇಳೋದು. ಅವಾಗ ಹಂಗಿದ್ದಿದ್ದಿಲ್ಲ. ನಮ್ ತಾಯಿ ಹೆಂಗಿದ್ರಂದ್ರ ನಿಮ್ಮ ಅಪ್ಪಗೆ ಕೇಳಪ್ಪ ಅಂತ ಹೇಳ್ಬಿಡ್ತಿದ್ರ. ನಾವು ಡೈರೆಕ್ಟರ್ ಆಗಿ ನಮ್ಮ ಅಪ್ಪರ ಜೊತೆನ ಮಾತಾಡ್ಬೇಕಾಗಿತ್ತ ಅನಿವಾರ್ಯ. ಈಗಿನ ತಾಯಿಯರು ತಾವ ನಿಭಾಯಿಸ್ತಾರ. ಇಲ್ಲಳ ಇಲ್ಲಿ ಹೋಗಿದ್ದ, ಇಲ್ಲಿ ಬಂದ, ಮಗನ್ನ ಮೇಲ್ ಕಟ್ಕೊಂಡು ಏನ ನಾವು ತಾಯಿ ತಂದಿ ಏನದೇವಲ್ಲ ನಾವ ಕುತ್ಕಿಸಿಂದ ಹಾಳು ಮಾಡಿದ ಕೆಟ್ಟ ಮಕ್ಕಳನ್ನ. ಓದ್ತಾನ, ಅವ್ನ ಇದ್ದ ತಪ್ಪುಗಳನ್ನ ಗಂಡಗೆ ಸರಿಯಾಗಿ ಹೇಳಿ, ತಂದಿಗೆ ಹೇಳಿ ಅದನ್ನ ತಿದ್ದುವಂತದ್ ಮಾಡಿದ್ರಂದ್ರ ಅವ್ರ ಚಟ ಕಳಿಯಾಕ ಸಾಧ್ಯ ಇಲ್ಲ. ಒಂದು ಮತ್ತೆ ಇನ್ನೊಂದು, ಒಟ್ಟ ಅವ್ರ ಆತ್ಮಸಾಕ್ಷಿ ಅನ್ನೋದು ಬರ್ಬೇಕು ಅವರಲ್ಲಿ. ನಮ್ಮ ವಂಶದ
ಹೆಸರು ಏನೈತಿ, ನಾವು ಹೆಂಗಿರ್ಬೇಕು ಈ ಸಮಾಜದೊಳಗ, ಹೆಂಗ ಬಾಳ್ಬೇಕು, ರೊಕ್ಕದ ಹರಿವನ್ನ ಅವ್ರನ್ನ ಕಟ್ ಮಾಡಿ ರೊಕ್ಕದ ಬೆಲೆ ಏನು ಅನ್ನುವಂಥದ್ದು ಮೂಲ ಅವ್ರಿಗೆ ಗೊತ್ತಾತಂದ್ರ ಹುಡುಗರು ಚಟ ಕಲಿಯುವುದಿಲ್ಲ, ಯುವಕರು. ಈಗ ನಾವು ಬೇಡದಂಗ ಅವ್ರಿಗೆ ಏನ್ ಬೇಕಾದ ದುಡ್ಡು ಕೊಡಕ್ ಶುರು ಮಾಡ್ತೀವಿ, ನನ್ನ ಮಗ ಒಬ್ಬನ ಅದ ನಾವು ಬೇಕಾದ್ ಮಾಡ್ಲಿ ಅನ್ನುವಂಥ ಭಾವನೆಗಳ ಏನು ನಮ್ಮಲ್ಲಿ ಬರ್ತಾವಲ್ಲ, ಅದರಿಂದ ನಾವು ಮಕ್ಕಳನ್ನ ದಾರಿ ತಪ್ಪಿಸ್ತೀವಿ. ಅವ್ರು ಈ ಹಣದ ಬೆಲೆ ಇಲ್ಲ ಅಂದಾಗ ಅದು ಏನಾಕೈತೆ ಅಂದ್ರೆ ಮನುಷ್ಯ ಕೆಡಾಕ್ ಶುರು ಆಕೈತೆ ನನ್ನ ಅನಿಸಿಕೆ.